ಸಾರಿ ಸರ್, ಮೇಡಮ್ ಯಾರ ಕೈಗೂ ಸಿಗಲ್ಲ. ಅದೇನೇ ಇದ್ರೂ ನಾನೇ ಡೀಲ್ ಮಾಡ್ತೀನಿ. ನೀನು ನಿಮ್ಮ ಮೇಡಮ್ ಅನ್ನು ಕರೀಲಿಲ್ಲ ಅಂದ್ರೆ ನಮ್ಮ ಮೇಡಮ್ ಬರ್ತಾರೆ ಮಾರೆ. ನಿಮ್ಮ ಮೇಡಮ್ಮ? ಯಾರು ಸರ್ ಅದು? ಈಗ ಬಂದ್ರು ನೋಡಿ. ಏಯ್, ಯಾವನೋ ನೀನು? ಹೇಳ್ದೆ ಕೇಳ್ದೆ ಒಳಗಡೆ ಬರ್ತಾ ಇದೆಯಾ? ಯಾವನೋ ಅಲ್ಲ ಕಣೋ, ಯಾವಳು. ಪೊಲೀಸಾ? ಪೊಲೀಸ್ ಈಗ ನಿಮ್ಮ ಮೇಡಮ್ನ ಕರೆಸ್ತೀಯಾ? ನೋವು ನನ್ನ ಮಗನೇ, ನೀನ್ ಪೊಲೀಸ್ ಹತ್ರ ಲಾಕ್ ಆಗೋದಲ್ದೆ ನನ್ನನ್ನು ಸಿಕ್ಕಾಕ್ಸ್ಯಾ? ಏನು ನಕಲಿ ಮಾತ್ರೆಗಳ ಕಿಂಗ ನೀನು? ಮತ್ತು ನಿಮ್ಮ ಮೇಡಮ್ಮು? ಅಯ್ಯೋ ಮೇಡಮ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಇವರೆಲ್ಲ ಏನೋ ಪ್ಲಾನ್ ಮಾಡಿ ನನಗೆ ಸಿಕ್ಕಾಕ್ಸ್ತಾ ಇದ್ದಾರೆ ಅಷ್ಟೇ ಮೇಡಮ್. 3 ಲೋಡ್ ಮಾತ್ರೆಗಳನ್ನು ಸಪ್ಲೈ ಮಾಡ್ತೀಯಾ? ಅಯ್ಯೋ ಇಲ್ಲ ಮೇಡಮ್, ಇದರಲ್ಲಿ ನಂದೇನೂ ತಪ್ಪಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಈ ಥರ ಎಲ್ಲ ಹೇಳಿ ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಅನ್ಕೊಂಡಿದ್ಯಾ? ಏಯ್, ನೀನೇನು ಲೇಡಿ ಡಾನ್ ಅನ್ಕೊಂಡಿದ್ಯಾ? ನಿನ್ನಂಥ ಪೊಲೀಸ್ ಆಫೀಸರ್ಸ್ನ ನಾನು ಎಷ್ಟು ಜನ ನೋಡಿದ್ದೀನಿ ಗೊತ್ತಾ? ಅಷ್ಟಿಲ್ದೆ ನಾನು ಇಷ್ಟು ವರ್ಷದಿಂದ ಈ ದಂಧೆಯಲ್ಲಿ ಇರ್ತೀನ? ಎಂತೆಂಥವ್ರನ್ನ ನೋಡಿದ್ಯಾ ಮರಿ, ಆದರೆ ಇವ್ರನ್ನ ನೋಡಿಲ್ಲ ನೀನು. ಬಿಲ್ಡಪ್ಗೆ ಒಳ್ಳೆ ಜನಗಳನ್ನೇ ಇಟ್ಕೊಂಡಿದ್ಯಾ. ಸೂಪರ್ ಶಾಟ್, ಮೈಂಡ್ ಬ್ಲೋಯಿಂಗ್, ಮಾರ್ವೆಲಸ್, ಎಕ್ಸ್ಟ್ರಾರ್ಡಿನರಿ. ಶಾಕ್ ಆದ್ಯಾ? ಸೀನ್ ಬೇರೆನೇ ಇದೆ. ವಾಯ್ಸ್ ಅಟ್ಯಾಕ್.
ಹಲೋ ಮಾವ, ಎಲ್ಲಿದೀಯಾ? ಏನಾಯ್ತು? ಯಾಕೆ ಮನೆಗೂ ಬಂದಿಲ್ಲ, ಫೋನಿಗೂ ಸಿಗ್ತಿಲ್ಲ? ರುಕ್ಕು, ನಿಧಾನ, ಎಲ್ಲ ಹೇಳ್ತೀನಿ, ಸಮಾಧಾನ ಮಾಡ್ಕೊ. ಹೌದಾ ಮಾವ, ಇಷ್ಟೆಲ್ಲ ಆಯ್ತಾ? ಸತ್ಯಕ್ಕ ಕೈ ಇಟ್ರೆ ಗೊತ್ತಲ್ಲ, ಪರಿಹಾರ ಆಗದೆ ಇರೋ ಸಮಸ್ಯೆನೇ ಇಲ್ಲ. ನೀವು ಕೂಡ ಸತ್ಯಕ್ಕಂಗೆ ಹೆಲ್ಪ್ ಮಾಡಿದ್ರಲ್ಲ, ನನ್ಗೆ ಅದೇ ಖುಷಿ. ಸತ್ಯ ಅವರು ಪಾಪ ಕಾರ್ತಿಕ್ ಅವ್ರನ್ನ ಆಚೆ ತರೋದಕ್ಕೆ ಎಷ್ಟೆಲ್ಲ ಒದ್ದಾಡ್ಬಿಟ್ರು. ನಮ್ಮದು ಅದರಲ್ಲೊಂದು ಅಳಿಲ್ ಸೇವೆ ಅಷ್ಟೆ. ಕೊನೆಗೂ ನ್ಯಾಯನೇ ಗೆಲ್ತಲ್ವಾ? ಇರಿ ಮಾವ, ನಾನು ಫಸ್ಟ್ ಹೋಗಿ ಅಮ್ಮ ಅಜ್ಜಿಗೆ ಹೇಳ್ಬಿಡ್ತೀನಿ, ಅವರು ಖುಷಿ ಪಡ್ತಾರೆ. ರುಕ್ಕು, ಈಗಲೇ ಅತ್ತೆಗೆ ಅಜ್ಜಿಗೆ ವಿಷಯ ತಿಳಿಸ್ಬೇಡ. ಹೋಗಿ ಟಿ ವಿ ಹಾಕು ಫಸ್ಟು, ಅದರಲ್ಲೇ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಹಂಗಂತೀಯಾ? ಓಕೆ ಮಾವ. ಮಾವ, ನೀನು ಆರಾಮಾಗಿದೆಯಲ್ವಾ? ನನಗೇನು, ನಾನು ಆರಾಮಾಗೇ ಇದ್ದೀನಿ. ನೀನು ಫಸ್ಟ್ ಒಳಗೆ ಹೋಗು. ಓಕೆ ಮಾವ, ಬೇಗ ಬಾ ಆ್ಯಂಡ್ ಬಾಯ್, ಓಕೆನಾ? ದೊಡ್ಡಮ್ಮ, ದೊಡ್ಡಮ್ಮ, ಅಮ್ಮ, ಎಲ್ಲ ಬೇಗ ಬನ್ನಿ. ಏನಮ್ಮ ಅದು? ಬನ್ನಿ ದೊಡ್ಡಪ್ಪ, ಹೇಳ್ತೀನಿ. ಏ ರಿತು, ಏನದು ಊರು ಸೂರು ಒಂದ್ ಮಾಡ್ತಿದ್ಯಾ? ದೊಡ್ಡಮ್ಮ, ಎಲ್ಲ ಹೇಳ್ತೀನಿ, ನೀವಿಬ್ರು ಬಂದು ಇಲ್ಲಿ ಕೂತ್ಕೊಳ್ಳಿ. ಬನ್ನಿ. ಏನಾಯ್ತು ರಿತು? ನಿಮ್ಗೆ ಟಿವಿಲಿ ಏನೋ ತೋರಿಸ್ಬೇಕು, ಕೂತ್ಕೊಳ್ಳಿ. ನಿನ್ ಟಿವಿನೋ? ನಮಗೆ ಈಗ ಟಿವಿ ನೋಡೋ ಮೂಡ್ ಇಲ್ಲ. ಅದೇನು ಅಂತ ಹೇಳು. ದೊಡ್ಡಪ್ಪ, ಜಸ್ಟ್ 30 ಸೆಕೆಂಡ್ಸ್ ಅಷ್ಟೇ. ಟಿವಿನೂ ಆನ್ ಆಗುತ್ತೆ, ನಿಮ್ಮ ಮೂಡ್ ಕೂಡ ಆನ್ ಆಗುತ್ತೆ, ಪ್ರಾಮಿಸ್. ಅಲ್ವೇ, ಇಷ್ಟೊಂದು ಸತಾಯಿಸೋದಕ್ಕಿಂತ ವಿಷಯ ಏನು ಅಂತ ಹೇಳ್ಬಾರ್ದಾ? ಮೊದಲೇ ನಾವೆಲ್ಲರೂ ಟೆನ್ಷನಲ್ಲಿದ್ದೀವಿ. ವೇಟ್ ಮದರ್ ಇಂಡಿಯಾ, ವೇಟ್, ಸ್ವಲ್ಪ ಸಮಾಧಾನ ಮಾಡ್ಕೋ.
ರುಕ್ಕು ಏನು ಇಷ್ಟೊತ್ತಲ್ಲಿ ಪೂಜೆ ಮಾಡ್ತಿದೀಯಾ ಏನು ವಿಷಯ? ಅಮ್ಮ ಅವ್ರ ಅಪ್ಪನ ಮನೇದು ಏನೋಗ್ಬೇಕು, ಅದಕ್ಕೆ ಪೂಜೆ ಮಾಡ್ಕೊಂಡು ಎಲ್ಲನೂ ಹಾಳು ಮಾಡ್ತಿದ್ದಾಳೆ. ದಿವ್ಯಾ, ನೀನು ಹೇಳ್ದಾಗೆ ನಮ್ಮ ಅಪ್ಪನ ಮನೆದೇನೂ ಹೋಗಲ್ಲ. ಇದನ್ನೆಲ್ಲ ನನ್ನ ಮಾವ ತಂದಿದ್ದು. ನಿನಗೇನಾದರೂ ಪ್ರಾಬ್ಲಮ್ಮಾ? ಏನು ನಿನ್ನ ಮಾವನ? ಕನ್ಸ್ ಕಾಣಕ್ಕೂ ಇತಿಮಿತಿ ಇರುತ್ತೆ. ಅದನ್ನ ನೀನೇ ಅಪ್ಲೈ ಮಾಡ್ಕೊಂಡಿದ್ದಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಲ್ಲ ಕಣೆ, ಒಂದು ಎಣ್ಣೆ ಅಗರಬತ್ತಿಗೂ ಇಷ್ಟು ಲೆಕ್ಕ ಹಿಡಿತೀಯಲ್ಲೇ? ಓ ಸಾಕು, ನಿಲ್ಲಿಸ್ರೆ ನಿಮ್ಮ ಜಗಳನ. ಅದೇನು ವಿಷಯ ಅಂತ ಹೇಳು ರುಕ್ಕು. ಕರೆಕ್ಟ್ ಅಜ್ಜಿ, ನಾನು ಇವಳ ಹತ್ರ ಮಾತಾಡಿ ನನ್ನ ಮೂಡ್ ಹಾಳು ಮಾಡ್ಕೊತಿದ್ದೀನಿ. ನನಗೆ ಬುದ್ಧಿ ಇಲ್ಲ. ಏನು ನಿಂದು ವಿಷಯ ಏನು ಅಂತ ಕೇಳಿದ್ರೆ ಟಿವಿ ಆನ್ ಮಾಡ್ತಿದ್ಯಲ್ಲ? ಆ ವಿಷಯ ಕೂಡ ಟಿವಿಯಲ್ಲೇ ಇದೆ ಅಮ್ಮ, ನೀವು ನೋಡ್ತಾ ಇರಿ. ಈ ಬಾಲ ಏನಾದ್ರು ಫೋನ್ ಮಾಡಿದ್ನೇನೆ? ಏನಂತೆ ವಿಷಯ, ಏನಾದರೂ ಹೇಳಿದ್ನಾ? ಅದಕ್ಕೂ ಉತ್ತರ ಟಿವಿಯಲ್ಲೇ ಇದೆ, ನೀವು ನೋಡ್ತಾ ಇರಿ ಅಮ್ಮ. ಕಂಗ್ರ್ಯಾಚುಲೇಷನ್ ಸತ್ಯ, ಯು ಆರ್ ಎಫಿಷಿಯಂಟ್ ಅಂಡ್ ಬ್ರೇವ್ ಆಫೀಸರ್. ಥ್ಯಾಂಕ್ ಯು ಸರ್. ಇಷ್ಟು ಹೊತ್ತಲ್ಲಿ ಕರೆದಿದ್ದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಡಿಪಾರ್ಟ್ಮೆಂಟ್ ಹೆಮ್ಮೆ ಸತ್ಯ. ನೀವು ಕರೆದ್ಮೇಲೆ ನಾನು ಬರೋಕ್ಕಾಗಲ್ಲ ಅನ್ನೋಕ್ಕಾಗತ್ತಾ? ನೀವು ಯಾವುದೇ ಕೇಸ್ ತೊಗೊಂಡ್ರು ಡೀಟೇಲಾಗಿ ಸ್ಟಡಿ ಮಾಡಿ ಅದಕ್ಕೆ ಸರಿಯಾದ ನ್ಯಾಯ ಕೊಡಿಸ್ತೀರಾ. ಹ್ಯಾಟ್ಸ್ ಆಫ್ ಟು ಯು. ಸರ್, ಅದು ನನ್ನೊಬ್ಳಿಂದ ಸಾಧ್ಯ ಆಗಿದ್ದಲ್ಲ, ನೀವು ಕೊಟ್ಟಿದ್ದ ಎನ್ಕರೇಜ್ಮೆಂಟಿಂದ ಸಾಧ್ಯ ಆಗಿತ್ತು. ನನಗೆ ಮುಂದುವರಿಯೋದಕ್ಕೆ ಆಸೆ ಇದ್ದು ನೀವು ಅವಕಾಶ ಕೊಟ್ಟಿರಲಿಲ್ಲ ಅಂದಿದ್ದಿದ್ರೆ ಇದು ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ. ಸೊ ನೀವು ನನ್ನ ಮೇಲೆ ನಂಬಿಕೆ, ನನ್ನ ಟೀಮ್ ನನಗೆ ಕೊಟ್ಟ ಸಾಥಿಂದ ಇದೆಲ್ಲ ಆಯಿತು. ನಿಮಗೆ ಕಾಂಪ್ಲಿಮೆಂಟ್ ಕೊಟ್ಟರು ನನಗೆ ವಾಪಸ್ ಕೊಡ್ತೀರಲ್ರಿ? ಡೌನ್ ಟು ಅರ್ಥ ಆಗಿರಬೇಕು ಅನ್ನೋದನ್ನು ನಿಮ್ಮನ್ನು ನೋಡಿ ಕಲಿಬೇಕು. ಹಾಂ, ಅಂದಂಗೆ ಪ್ರೆಸ್ ಮೀಟ್ ಶುರು ಮಾಡೋಣ. ಎಸ್ ಸರ್. ನಮಸ್ತೆ ಎಲ್ರಿಗೂ. ಇಷ್ಟೊತ್ತಿನಲ್ಲೂ ನೀವೆಲ್ಲ ಬಂದಿದ್ದು ತುಂಬ ಸಂತೋಷ ಆಯಿತು. ನಿಮಗೆಲ್ಲ ತುಂಬ ಕುತೂಹಲ ಹುಟ್ಟಿಸಿರೋಂಥ ಕೇಸ್ ಇದು. ಗಂಡನ್ನೇ ಅರೆಸ್ಟ್ ಮಾಡಿರೋ ಅಧಿಕಾರಿ ಅಂತ ಭರ್ಜರಿ ನ್ಯೂಸ್ ಮಾಡಿದ್ರಿ. ಆಮೇಲೆ ನಮ್ಮ ಅಧಿಕಾರಿ ಮೇಲೆ ಅನುಮಾನ ಬರೋ ಥರ ಹೆಡ್ಲೈನ್ ನ್ಯೂಸು ಮಾಡಿದ್ರಿ. ಅದೆಲ್ಲ ಹಾಗಿರಲಿ, ಮೊದಲು ವಿಷಯಕ್ಕೆ ಬರೋಣ. ಮೊದಲನೇದಾಗಿ ಸತ್ತಿನಂಥ ಆಫೀಸರು ನಮ್ಮ ಡಿಪಾರ್ಟ್ಮೆಂಟ್ಗಿರೋದು ನಮಗೆ ತುಂಬ ಹೆಮ್ಮೆ. ಇವ್ರು ಸಾಲ್ವ್ ಮಾಡಿರೋ ಮೆಡಿಕಲ್ ಸ್ಕ್ಯಾಂಡಲ್ನಿಂದ ಸಮಾಜಕ್ಕಾಗುವಂಥ ದೊಡ್ಡ ಕಂಟಕ ದೂರ ಆಗಿದೆ. ಸತ್ಯ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸತ್ಯ, ಈಗ ನೀವು ಮಾತಾಡಿ. ಈ ಕೇಸಿನ ವಿವರನೆಲ್ಲ ಮೀಡಿಯಾಕ್ಕೆ ಕೊಡಿ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನೀವುಗಳು ಈ ಕೇಸ್ನ ಸಂದರ್ಭದಲ್ಲಿ ನನಗೆ ಕೊಟ್ಟ ಸಾಥ್ಗೆ ಧನ್ಯವಾದಗಳು. ಈ ಮೆಡಿಕಲ್ ಮಾಫಿಯಾದ ಬಗ್ಗೆ ಅಲ್ಲಲ್ಲಿ ವಿಷಯಗಳು ಕೇಳಿ ಬರ್ತಾನೆ ಇತ್ತು, ಆದರೆ ಯಾವುದಕ್ಕೂ ಆಧಾರಗಳಿರಲಿಲ್ಲ. ಒಂದಿನ ಒಬ್ಬ ಹೆಂಗ್ಸ್ ಸ್ಟೇಷನಿಗೆ ಬಂದು ಮಾತ್ರೆಯಿಂದ ಸತ್ತ ಅವಳ ಮಗು ಬಗ್ಗೆ ಹೇಳಿದ್ಲು. ನನ್ನ ಮಗುನ ನಾನು ಕಳ್ಕೊಂಡ್ಬಿಟ್ಟೆ, ನಕಲಿ ಮಾತ್ರೆಗೆ ನನ್ನ ಮಗು ಬಲಿ ಆಯ್ತು. ಇನ್ಯಾರು ನನಗೆ ಗತಿ? ನಾನು ಯಾರಿಗೋಸ್ಕರ ಬದುಕಲಿ? ನನಗೆ ನನ್ನ ಮಗುಗೆ ನ್ಯಾಯ ಕೊಡಿಸಿ. ಇವತ್ತು ನನ್ನ ಮಗುಗೆ ಆಗಿರೋ ಥರ ಇನ್ಯಾವತ್ತು ಯಾವ ಮಕ್ಕಳಿಗೂ ಆಗಬಾರ್ದು. ಅವ್ನು ಸಿಕ್ಕಿದ್ರೆ ನನ್ನನ್ನು ಕರೀರಿ ಮೇಡಮ್. ಅವ್ನು ಕತ್ತಿನ ಪಟ್ಟಿ ಹಿಡಿದು ಕೇಳ್ತೀನಿ, ಯಾಕೆ ಹೀಗೆ ಮಾಡಿದೆ, ಯಾಕೆ ನನ್ನ ಮಗುನ ಕೊಂದೆ ಅಂತ. ಅವಳ ದುಃಖ ನೋಡಿದ್ರೆ ಎಂಥವರಿಗೂ ಕರಳು ಹಿಂಡೋ ಥರ ಆಗ್ತಿತ್ತು. ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡ್ರು. ಆ ತಾಯಿ ದುಃಖನೇ ಈ ಕೇಸ್ಗೆ ಮೂಲ. ನಂತರ ನಮ್ಮ ಮನೇಲಿ ನನ್ನ ಚಿಕ್ಕತ್ತೆಗೆ ಮಾತ್ರೆಗಳಿಂದ ಅಲರ್ಜಿ ಆಯಿತು. ಸೊ ಅದ್ರ ಜಾಡನ್ನ ಹಿಡಿತಾ ಹೋದೆ.
ಅಷ್ಟೊತ್ತಿಗೆ ನನ್ನ ಗಂಡನೇ ಇಂಥ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಹೈಯರ್ ಆಫೀಸರ್ಗಳಿಂದ ಮಾಹಿತಿ ಬಂತು. ಹಾಗಾಗಿ ನಾನು ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು. ಆಮೇಲೆ ಇನ್ವೆಸ್ಟಿಗೇಷನ್ನ ಶುರು ಮಾಡಿದೆ. ಬೆಂಗಳೂರಿನಲ್ಲಿರೋ ಅಷ್ಟು ಮೆಡಿಕಲ್ ಶಾಪ್ಗಳು, ಅವ್ರ ರೆಪ್ಗಳು, ಅವ್ರು ಕೊಡೋ ಡಿಸ್ಕೌಂಟ್ಗಳು ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಹೋದೆ. ಆ ಪ್ರೋಸೆಸ್ನಲ್ಲಿ ಮೆಡಿಕಲ್ ಮಾಫಿಯಾ ಅನ್ನೋದು ಎಷ್ಟು ದೊಡ್ಡ ದಂಧೆ ಅನ್ನೋದು ನನ್ನ ಅನುಭವಕ್ಕೆ ಬರ್ತಾ ಹೋಯ್ತು. ಇದರಲ್ಲಿ ಬೇಕು ಅಂತಾನೆ ಕಾರ್ತಿಕ್ನ ಸಿಕ್ಕಾಕ್ಸಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಸಿಗ್ತಾ ಹೋಯ್ತು. ಈ ಕೇಸ್ನಲ್ಲಿ ರವಿನೇ ಕಿಂಗ್ ಪಿನ್. ಈ ರವಿನೇ ಕಾರ್ತಿಕ್ನ ಈ ಕೇಸಲ್ಲಿ ಫಿಟ್ ಮಾಡಿಸಿರೋದು. ರವಿ ಹಿಂದೆ ಇರೋ ಈ ಕಾಣದ ಕೈಗಳು ರವಿಯಿಂದ ಈ ಕೆಲಸ ಮಾಡಿಸ್ತಿತ್ತು. ಹೌದು, ಯಾರೋ ಮಾಡಿದ ತಪ್ಪಿಗೆ ಕಾರ್ತಿಕ್ ಅರೆಸ್ಟ್ ಆಗಬೇಕಾಗಿ ಬಂತು. ಕಾರ್ತಿಕ್ ಹೊಸ ಬಿಸ್ನೆಸ್ಗೆ ಅಂತ ಮಾಡಿದ ಇನ್ವೆಸ್ಟ್ಮೆಂಟ್ ಹಿಂದೆ ಇಂಥ ಒಂದು ದೊಡ್ಡ ಜಾಲ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕಾರ್ತಿಕ್ ಡಿಸ್ಟ್ರಿಬ್ಯೂಷನ್ಗೆ ಅಂತ ಹೂಡಿದ ಹಣದ ಬದಲಾಗಿ ಕಾರ್ತಿಕ್ನೇ CEO ಅಂತ ಮಾಡಿಬಿಟ್ರು. ಅದು ಕಾರ್ತಿಕ್ಗೆ ಗೊತ್ತಿಲ್ಲದೆ ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ಗಳಿದೆ. ಆಮೇಲೆ ನೀವುಗಳೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮಾಧ್ಯಮದಲ್ಲೂ ಅದನ್ನು ಪ್ರಸಾರ ಮಾಡ್ಬೋದು. ಎಸ್, ಕಾರ್ತಿಕ್ ನಿರಪರಾಧಿ. ಯಾರೋ ಮಾಡಿದ ತಪ್ಪನ್ನ ಅವನ ತಲೆ ಕಟ್ಟಿದ್ರು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಅನ್ನೋದನ್ನ ಈ ಕೇಸ್ ಪ್ರೂಫ್ ಮಾಡ್ತು. ದೇವ್ರೆ, ಅಂತೂ ಇತ್ತು ಕಂಡ್ಬಿಟ್ಟಿಯಲ್ಲಪ್ಪ. ನೋಡಿದ್ಯಾಕ ಸತ್ಯ ನಮ್ಮ ಕೊಟ್ಟು ಮಾತನ್ನ ಉಳಿಸ್ಕೊಂಡು ಕಾಂತಿನೂ ಬಿಡುಗಡೆನೂ ಮಾಡಿಸಿದ್ಲು. ಹೌದಮ್ಮ, ಪಾಪ ಅವಳನ್ನ ನಾವೆಲ್ಲ ಏನೆಲ್ಲ ಅಂದ್ವಿ, ಆದರೆ ಅವಳು ಮಾತ್ರ ತನ್ನ ವೃತ್ತಿ ಧರ್ಮ, ಸತಿ ಧರ್ಮ ನಿಜವಾಗಲೂ ಪಾಲಿಸ. ಹೌದು ದೊಡ್ಡಪ್ಪ, ಅಣ್ಣ ಜೈಲಿಂದ ರಿಲೀಸ್ ಆದ್ನಲ್ಲ, ನನಗಷ್ಟೇ ಸಂತೋಷ. ನಾನಂತೂ ದೇವ್ರಿಗೆ ಹರಕೆನ ಹೊತ್ಕೊಂಡ್ಬಿಟ್ಟಿದ್ದೆ. ನೀನು ಯಾವಾಗಿಂದಾನೆ ಹೀಗಾಗ್ಬಿಟ್ಟೆ? ದೊಡ್ಡಮ್ಮನ್ ನೋಡಿ, ದೇವ್ರಿದಾನೆ ಅನ್ನೋದು ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ, ಈಗ ಅದು ಪ್ರೂಫ್ ಕೂಡ ಆಯ್ತು. ಸೀತಾದೇವಿಯವರಿಗೆ ಈಗಲಾದರೂ ಸಮಾಧಾನವಾಯಿತೋ? ಹ್ಞೂ ರೀ, ಹೋದ ಜೀವ ವಾಪಸ್ ಬಂದಾಗಾಯ್ತು. ಕಾರ್ತಿಕ್ ಜೈಲಿಗೆ ಹೋದಾಗಿಂದ ಒಂದು ಕ್ಷಣನೂ ನೆಮ್ಮದಿ ಇರಲಿಲ್ಲ ರೀ. ಈಗ ನಿರಾಳ ಆಯ್ತು. ನಿಂತ್ಕೋ ಅಲ್ಲೇ. ಇನ್ನು ಒಂದೇ ಒಂದು ಹೆಜ್ಜೆನೂ ಮುಂದಕ್ಕಿಡಬೇಡ ನೀನು. ಅಲ್ಲೇನಾಯ್ತು? ಆದರೆ ನನ್ನ ಮಗನಿಗೆ ಲಾಠಿಯಿಂದ ಹೊಡೆದಿದೆಯಲ್ಲ, ನನಗೆ ಹೇಗಾಗಿರ್ಬೇಡ. ನಾನೇ ನನ್ನ ಮಗನ ಮೇಲೆ ಕೈ ಮಾಡಿರಲಿಲ್ಲ. ನೀನಲ್ಲಿ ಇಷ್ಟೊಂದು ಕ್ರೂರತ್ವ ಇದೆ ಅಂತ ನನಗೆ ಗೊತ್ತಾಗಿದ್ರೆ ಅಕ್ಕನಿಗಿಂತ ಮುಂಚೆನೆ ನಾನು ನಿನ್ನನ್ನು ಈ ಮನೆಯಿಂದ ಆಚೆ ಕಳಿಸ್ತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ ಊರ್ಮಿಳ. ಇಷ್ಟೆಲ್ಲ ಆದಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಇಂಥ ನಿರ್ಧಾರ ತಗೋಬೇಡಿ. ದೊಡ್ಡಮ್ಮ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಮಾಡ್ಕೊಂಡಿದ್ದೀರಾ? ಅಲ್ಲ, ಈಗಷ್ಟೇ ಇಷ್ಟು ಖುಷಿಯಾಗಿದ್ರಿ, ಅಣ್ಣ ಬೇಗ ಬಂದ್ಬಿಡ್ತಾನೆ. ಜಸ್ಟ್ ಚಿಲ್. ಒಂದಷ್ಟು ಐಸ್ ಕ್ರೀಮ್ ತಗೊಂಬ, ಚಿಲ್ ಆಗ್ತಾರೆ. ನೀವು ಮಾತಾಡ್ತಾ ಇರಿ, ನಾನೀಗ ಬಂದೆ. ಅಲ್ಲ ದೊಡ್ಡಮ್ಮ, ಅಕ್ಕ ಅಕ್ಕ ಅಲ್ಲ, ಈ ಅಕ್ಕಂಗೆ ಏನಾಯ್ತು ಅಂತ ಸಡನ್ ಆಗಿ ಎಲ್ಲಿಗೆ ಹೋದ್ಲು?